ಕಂಕಣ ಧಾರಣೆ, ಬನ್ನಿ ಪೂಜೆ, ಅರಮನೆಯಲ್ಲಿ ಆದಂಥ ಆಚರಣೆಗಳು, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಬಟ್ ಒಂದು ವಿಚಾರ ಪ್ರತೀಕ್ಷಾ, ನಾವಾಗಲೇ ಇಂಟ್ರೋದಲ್ಲೇ ಹೇಳಿದ್ವಿ, ಒಂದು ವಿಚಾರ ರೀಸೆಂಟ್ ಆಗಿ ಚರ್ಚೆಯಲ್ಲಿರೋದು, ಅದು ವಿವಾದದ ಮೂಲಕ ಚರ್ಚೆಗೆ ಬಂತು. ಮೈಸೂರು ಮಹಾರಾಜರ ಕೊಡುಗೆ ಏನು ಮೈಸೂರಿಗೆ ಅಂತ ಹೇಳಿ ಯಾರೋ ಒಬ್ರು ಅಂತ ಹೇಳೋದು ಬೇಡ, ಮುಖ್ಯಮಂತ್ರಿಗಳ ಮಗನೇ ಹೇಳಿದ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗಿಂತಾನು ಮುಖ್ಯಮಂತ್ರಿಗಳ ಕೊಡುಗೆ ಜಾಸ್ತಿ ಅಂತ ಹೇಳಿ. ಅಂಥದ್ದೊಂದು ಚರ್ಚೆಗಳೆಲ್ಲ ಆಗಿದೆ. ಈ ರೀತಿ ಚರ್ಚೆಗಳಾದಾಗ ಮೈಸೂರಿನ ಮಹಾರಾಜರುಗಳು ಮೈಸೂರಿಗೆ ಕೊಟ್ಟಂತಹ ಕೊಡುಗೆ, ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ಬೇಕು ಈ ಬಾರಿಯ ದಸರಾದಲ್ಲಿ ಅನ್ನೋದು ನಮ್ಮ ಆಶಯ ಆಗಿತ್ತು. ಹಾಗಾಗಿ ಮೊದಲನೇದಾಗಿ ಶಲೋಪಿಳೆ ಸರ್ನೇ ಮಾತನಾಡಿಸ್ತೀನಿ. ಓವರ್ ಆಲ್ ಆಗಿ ಒಂದು ಓವರ್ ಆಲ್ ಗ್ಲಿಮ್ಸ್ ಅಲ್ಲಿ ಹೇಳೋದಾದ್ರೆ, ಮೈಸೂರು ಮಹಾರಾಜರ ಕೊಡುಗೆ ಈ ನಾಡಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಈಗ ನಮ್ಮ ಈ ಬೆಳವಣಿಗೆಯನ್ನ ಆಧರಿಸಿ ಮಾತನಾಡೋದಾದ್ರೆ ಸರ್? ಒಂದು ಸೆಕೆಂಡ್, ಹಾ, ಅರವತ್ತಿ ತಗೊಂಡು ಹೇಳ್ತೀನಿ. ಮೈಸೂರು ಮಹಾರಾಜರು ಒಂದೇ 25 ಜನ ಇದ್ದಾರೆ. ಹೌದು, ಇಲ್ಲಿ ಜಯಚಾಮರಾಜ ಒಡೆಯರವರೆಗೆ, ಶ್ರೀಕಂಠದತ್ತ ಯದುವೀರ ಲೆಕ್ಕಕ್ಕಿಲ್ಲ. ಅವ್ರ ಮಹಾರಾಜರು ಅವ್ರ ಮನೆತನಕ್ಕೆ ನಮಗೆ ಯದುರಾಯ ಉರುಫ್ ವಿಜಯ, ಅವರಿಂದ ರಾಜ ಒಡೆಯರ್ 9ನೇವರು, ಅಲ್ಲಿವರೆಗೆ 8 ಜನ ಪಾಳೆಗಾರರು, ರಾಜರಲ್ಲ. ರಾಜ ಒಡೆಯರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರೆಗೆ ರಾಜರು, ಮುಮ್ಮಡಿಯವರಿಂದ ಜಯಚಾಮರಾಜ ಒಡೆಯರ್ವರೆಗೆ ಮಹಾರಾಜರು. ಬ್ರಿಟಿಷಿಯರು ಮುಮ್ಮಡಿಗೆ ಪಟ್ಟ ಕಟ್ಟುವಾಗ ಮಹಾರಾಜ ಅಂತ ಹೇಳ್ತಾರೆ. ಇದು ಅಷ್ಟೇ. ನಾನು ಮಧ್ಯ ಬಾಯಿ ಹಾಕೋದು ಇಷ್ಟಕ್ಕೆ, ಆಕೆ ಜೋರು ಬಂದು ಬರುತ್ತೆ. ಅಲ್ಲಿಗೊಂದು ಒಳ್ಳೆ ವ್ಯಾಲ್ಯೂ ಅಡಿಷನ್ ಆಯಿತು ಸರ್. ಪ್ಲೀಸ್ ಕಂಟಿನ್ಯೂ. ಅಂದರೆ ನಮ್ಮ ಅರಸು ಸರ್ ಅವರು ಹೇಳಿದ್ದು ಐತಿಹಾಸಿಕ ದಾಖಲೆಗಳು. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ರಾಜಧಾನಿಯಿಂದ ಆಳ್ತಾ ಇತ್ತು. ಇಡೀ ದಕ್ಷಿಣ ಭಾರತಕ್ಕೆ ಚಕ್ರವರ್ತಿಗಳಾಗಿದ್ದವರು, ಮಹಾರಾಜರಾಗಿದ್ದವರು, ಸಾರ್ವಭೌಮರಾಗಿದ್ದರು ವಿಜಯನಗರದ ಅರಸರು. ಅದೇ ಸಂದರ್ಭದಲ್ಲಿಯೇ ಮೈಸೂರಿನಲ್ಲಿ ನಾನು ಹೇಳಿದ್ದು 1336ರಿಂದ 1565 ವಿಜಯನಗರ. ಈ ಮಧ್ಯದಲ್ಲಿ 1399ರಿಂದ 1610ರವರೆಗೂ ಇವರು ವಿಜಯನಗರ ಸಾಮ್ರಾಜ್ಯದ ಅರಸರ ಅಡಿಯಲ್ಲಿದ್ದಂತಹ ಒಂದು ಸಾಮಂತ ಮನೆತನಗಳೇ ಹೊರತು ಪ್ರಬಲವಾದ ರಾಜಸತ್ತೆಗಳಲ್ಲ. ಸೊ ಹಾಗಾಗಿ ಅವರನ್ನ ನೀವು ರಾಜ ಅಂತ ಕರಿಬಹುದಾ ಅನ್ನೋದು ಒಂದು ಪ್ರಶ್ನೆ. ಅವರು ರಾಜ ಅಂತ ಕರ್ಕೊಂಡಿದ್ರೂ ಕೂಡ ಅವರ ವಂಶಾವಳಿಗಳಲ್ಲಿ, ಅವರ ಪರಂಪರೆಗಳಲ್ಲಿ ರಾಜ ಮಹಾರಾಜ ಅಂತ ಕರ್ಕೊಂಡಿದ್ರೂ ಕೂಡ ಪ್ರೌಢ ಪ್ರತಾಪ, ಬಂಬರಾಯಿತ ಚಿತ್ತ, ರಾಜಾದಿರಾಜ, ರಾಜ ಮಹಾರಾಜ ಅಂತ ಕರ್ಕೊಂಡಿದ್ದೆಲ್ಲ ರಾಜ ಒಡೆಯರ್ ಕಾಲದಿಂದಾನೆ. ಯಾಕೆಂದ್ರೆ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡು ಸ್ವತಂತ್ರ ಸಂಸ್ಥಾನವಾಯಿತು ಅನ್ನೋ ದೃಷ್ಟಿಯಲ್ಲಿ. ಹಾಗೆ ನೋಡಿದ್ರೆ ನಮಗೆ ಯದುರಾಯರು, ಕೃಷ್ಣರಾಯರು ಅಲ್ಲಿಂದ ಆರಂಭಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಮತ್ತು ಜಯಚಾಮರಾಜ ಒಡೆಯರ್ವರೆಗೆ, ಅಂದರೆ 1947ರವರೆಗೆ ಏನು ರಾಜ ಮಹಾರಾಜರು ಕೊಡುಗೆಗಳನ್ನು ಕೊಟ್ಟಿದ್ದಾರೋ ಆ ಕೊಡುಗೆಗಳು ಮ್ಯಾಚ್ಲೆಸ್, ಅದು ಅಪ್ರತಿಮ, ಯಾರಿಗೂ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಸುಮ್ಮನೆ ಆಧುನಿಕ ಕಾಲದಲ್ಲಿ ಯಾವುದೋ ಒಂದು ಮಾನದಂಡಗಳನ್ನು ಇಟ್ಕೊಂಡು ಅದು ಇದಕ್ಕೆ ಸಮ ಅಥವಾ ಅದಕ್ಕಿಂತ ಜಾಸ್ತಿ ಅಂತ ಹೇಳೋದಿದೆಯಲ್ಲ, ಅದು ಅಷ್ಟು ಸರಿ ಇಲ್ಲ. ಉದಾಹರಣೆಗೆ ಒಂದು ಮಾತನ್ನು ನಿಮ್ಗೆ ಹೇಳ್ತೀನಿ, ಒಂದು ಎಕ್ಸಾಂಪಲ್. ನಮ್ಮ ಅರಸು ಸರ್ ಒಪ್ಕೋತಾರೆ ಇದನ್ನು. 40.5 ಲಕ್ಷದಲ್ಲಿ ಅರಮನೆಯನ್ನು ಕಟ್ಟಲಾಯ್ತು. ಇವಾಗೇನು ನೀವು ತೋರಿಸ್ತಾ ಇದ್ದೀರಿ ಅಲ್ಲಿ ಒಂದು ಅರಮನೆ ಇದೆಯಲ್ಲ, ಅಂಬಾವಿಲಾಸ ಅರಮನೆ, ಅದಕ್ಕೆ ಖರ್ಚಾಗಿದ್ದ ಹಣ 40.5 ಲಕ್ಷ. ನೀವು ಈಗ ಯಾವುದೋ ಒಂದು 50 ಲಕ್ಷದ ಪ್ರಾಜೆಕ್ಟನ್ನು ಒಂದನ್ನು ಸಬ್ಮಿಟ್ ಮಾಡಿಬಿಟ್ಟು ನಾನು ಅದಕ್ಕಿಂತ ಜಾಸ್ತಿ ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದು ಸರಿನಾ ಅಂತ ನನ್ನ ಪ್ರಶ್ನೆ. ಅಂದರೆ ನೀವು ಆ ಅಂಬಾವಿಲಾಸ ಅರಮನೆಯನ್ನು ಇವತ್ತು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಸಾವಿರ ಕೋಟಿಗಳು ಬೇಕು ನಿಮಗೆ? ಎಷ್ಟು ಸಾವಿರ ಕೋಟಿಗಳಿದ್ರೂ ಇಷ್ಟು ಅದ್ಭುತವಾಗಿ ಇವತ್ತಿನ ಈ ವ್ಯವಸ್ಥೆನಲ್ಲಿ ಮಾಡೋಕ್ಕಾಗತ್ತಾ? ಇದನ್ನು ಕಂಪ್ಲೀಷನ್ ಡೇಟ್ ಏನು, ಆರಂಭದ ವರ್ಕೇನು ಮಾಡೋಕ್ಕಾಗತ್ತಾ? ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಇಡೀ ಭಾರತದಲ್ಲಿ ನಮ್ಮ ರಾಜವಂಶಗಳು ಕೊಟ್ಟಂತಹ ಅದ್ಭುತವಾದ ಕೊಡುಗೆಗಳಿದ್ದಾವಲ್ಲ, ಉದಾಹರಣೆಗೆ ಒಂದು ಬೇಲೂರು ದೇವಸ್ಥಾನವನ್ನು
ಎಷ್ಟು ಸಹಸ್ರ ಕೋಟಿ ರೂಪಾಯಿ ಕೊಟ್ಟರು ಇವತ್ತು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಆವತ್ತು 1000 ವರ್ಷದ ಹಿಂದೆ ವಿಷ್ಣುವರ್ಧನ ಮಹಾರಾಜ 1117ರಲ್ಲಿ ಕಟ್ಟಿಸಿರುವ ದೇವಸ್ಥಾನಕ್ಕೆ ಇವತ್ತು ಸಮವೇ? ಅದು ಎಂಥ ಇಂಟ್ರಿಕೇಟ್ ಕಾರ್ವಿಂಗು, ಯುನೆಸ್ಕೋಯಿಂದ ಮಾನ್ಯತೆ ಪಡೆದಿದೆ. ಹಾಗಾಗಿ ನಮ್ಮ ಕಂಪ್ಯಾರಿಸನ್ ಎಲ್ಲ ನಮ್ಮ ಸಮಕಾಲೀನ ಪ್ರಜಾಪ್ರಭುತ್ವದ ಒಂದು ಮುಖ್ಯಮಂತ್ರಿಗಳೋ ಮಂತ್ರಿಗಳೋ ಜೊತೆಯಲ್ಲಿ ಇರಬೇಕೇ ಹೊರತು ರಾಜರ ವಿಷಯಕ್ಕೆ ಹೋಗೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಅವುಗಳು ಅಪ್ರತಿಮ, ಅನುಪಮ, ಅದನ್ನು ನೀವು ಇವತ್ತಿನ ವಿಚಾರಕ್ಕೆ ಮ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ. ಉದಾಹರಣೆಗೆ ಇನ್ನೊಂದು ಉದಾಹರಣೆಯನ್ನು ನಿಮ್ಗೆ ಹೇಳೋದಾದರೆ 1861ರಲ್ಲಿ ಅಂದರೆ 1856ರಲ್ಲಿ ಸ್ಟಾರ್ಟ್ ಆಗಿ 1861 ತನಕ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಒಂದು ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ್ರು. ಇವತ್ತಿನ 200 ವರ್ಷಗಳ ಇತಿಹಾಸ ಇರುವಂತಹ ಒಂದು ಬಿಲ್ಡಿಂಗ್ ಅದು. ಇದು ಇವತ್ತಿಗೆ ಯಾವ ಬಿಲ್ಡಿಂಗ್ಗೆ ಸಮಾನ? ಇವತ್ತು ಮೈಸೂರು ಮತ್ತು ಬೆಂಗಳೂರು ಜನ ಎಲ್ಲರೂ ನೆಮ್ಮದಿಯಾಗಿರಲಿ, ಅವರು ನೀರು ಕುಡಿಬೇಕು, ಕೃಷಿ ಇರಬೇಕು, ಬದುಕಬೇಕು ನಮ್ಮ ಪ್ರಜೆಗಳು ಅಂತ ಹೇಳಿ ತಮ್ಮ ಆಭರಣಗಳನ್ನೇ ಮಾರಾಟ ಮಾಡಿ ಅದನ್ನು ಇಟ್ಟು KRSನ ಕಟ್ಟಿಸಿದ್ರು. ಇವತ್ತು ಬೆಂಗಳೂರಿಗೆ ನೀರು ಸರಬರಾಜು ಆಗ್ತಾ ಇದೆ, ಮೈಸೂರಿಗೆ ನೀರು ಸರಬರಾಜು ಆಗ್ತಾ ಇದೆ ಮತ್ತು ವಿದ್ಯುತ್ ಶಕ್ತಿ ಬರ್ತಾ ಇದೆ. ಏಷ್ಯಾದಲ್ಲೇ ಮೊದಲು ವಿದ್ಯುತ್ತನ್ನು ಉತ್ಪತ್ತಿ ಮಾಡಿದವರು ಮೈಸೂರು, ಮಂಡ್ಯ ಈ ಭಾಗಗಳಲ್ಲೆಲ್ಲ ಇದ್ದವರಿಗೆ ಕೃಷಿ ವ್ಯವಸ್ಥೆಯಾಗಿ ನಮ್ಮ ಕರ್ನಾಟಕಕ್ಕೆ ಊಟ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅಂತಹ ಕಾವೇರಿ ಯೋಜನೆಯನ್ನು ಮಾಡಿದ್ರು. ಇದಕ್ಕೆ ನಾವು ಇವತ್ತು ಸಮ ಮಾಡ್ಕೊಳಕ್ಕಾಗತ್ತಾ? ಹಾಗೆಯೇ ನೀವು ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೇಲ್ಕೋಟೆಯಲ್ಲಿ ಒಂದು ಭುವನೇಶ್ವರಿ ಮಂಟಪ ಅಂತ ಕಟ್ಟಿಸಿದ್ದಾರೆ. ಮ್ಯಾಚ್ಲೆಸ್ ಮಂಟಪ. ಇಡೀ ಕರ್ನಾಟಕದಲ್ಲಿ ಅಂತ ಒಂದು ಅಷ್ಟಕೋನ ಆಕೃತಿ ಅದ್ಭುತವಾದ ಮಂಟಪ ಇಲ್ಲ. ಇವತ್ತು ಆ ಮಂಟಪವನ್ನು ನೀವು ಮಾಡೋದಕ್ಕಾಗತ್ತಾ? ಅಥವಾ ಆ ಮಂಟಪವನ್ನು ಮಾಡಬೇಕಾದ್ರೆ ನಿಮ್ಮದು ಪ್ಲ್ಯಾನ್ ಏನು, ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ಕೋಟಿ ರೂಪಾಯಿ ಖರ್ಚಾಗುತ್ತೆ, ಇದು ಒಂದು ನಾವು ಯೋಚನೆ ಮಾಡ್ಕೋಬೇಕು. ಮತ್ತು ಎಲ್ಲ ಕಡೆ ನಾವು ಅವರು ರಾಜರು, ನಿರಂಕುಶ ಅಧಿಪತಿಗಳು, ಅವರು ಭೋಗಭಾಗ್ಯದಲ್ಲಿ ಇದ್ರು ಅಂತ ಹೇಳೋದಾದ್ರೂ ಕೂಡ ಅವರು ಖರ್ಚು ಮಾಡಿರೋ ದುಡ್ಡನ್ನು ನೀವು ಇದೇ ಥರ ನೀವು ರಿಕ್ವೆಸ್ಟ್ ಇದು ಮಾಡಿಬಿಟ್ರೆ, ಏನು ಒಂದು ರೀತಿಯ ತುಲನಾತ್ಮಕವಾಗಿ ನೀವು ನೋಡಿಬಿಟ್ರೆ, ಆವತ್ತು ಅವರೆಲ್ಲ ಖರ್ಚೆಲ್ಲ 10 ರೂಪಾಯಲ್ಲಿ ಇರ್ತಿತ್ತು. ಇವತ್ತು ನಿಮ್ಮ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ನಿಮ್ಮ ಬೆಂಗಾವಲಿಗೆ, ನಿಮ್ಮ ವ್ಯವಸ್ಥೆಗೆ ಎಲ್ಲ. ನೀವು ಆವಾಗ ಅದನ್ನು ಹೇಳಬೇಕಲ್ವ ನೀವು. ನಾವು ಎಷ್ಟು ಮಹಾರಾಜರಿಗಿಂತ ಜಾಸ್ತಿ ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತೀರೋ ಅಷ್ಟೇ ಮಹಾರಾಜರಿಗಿಂತ ಭೋಗಭಾಗ್ಯಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಲೂ ಹೇಳಬೇಕಲ್ವ. ಅಲ್ಲ, ಇದು ಚರ್ಚೆಗಳು ಎಲ್ಲಿಗೆ ಹೋಗುತ್ತೆ ಅಂತಂದರೆ, ಅದರಿಂದ ನಾನೇನು ಹೇಳ್ತೀನಿ, ರಾಜರುಗಳ ಪರವಾಗಿ ನಾವೇನು ಮಾತಾಡ್ತೀವೋ ಅದನ್ನು ಆ ರಾಜವಂಶದ ಜೊತೆಯಲ್ಲೇ ಇಟ್ಕೋಬೇಕೇ ಹೊರತು ಆಧುನಿಕ ವಿಚಾರಗಳಿಗೆ ಹೋಲಿಸ್ಕೊಳ್ಳೋದು ಅಷ್ಟು ಸರಿಯಾಗೋದಿಲ್ಲ ಅನ್ನೋದು ಹೇಳ್ತಾ, ಇವತ್ತೇನಾದರೂ ಮೈಸೂರು, ಕರ್ನಾಟಕ ಸಾಮ್ರಾಜ್ಯ ಅಥವಾ ಕರ್ನಾಟಕ ರಾಜ್ಯ ಎಷ್ಟೋ ವಿಚಾರಗಳಲ್ಲಿ ಪ್ರಪಂಚದಾದ್ಯಂತ ಗುರುತಿಸ್ಕೊಂಡಿದೆ ಅಂದರೆ ಅದಕ್ಕೆ ಯದುವಂಶದ ಕೊಡುಗೆ ಅತ್ಯಂತ ಜಾಸ್ತಿ ಇದೆ. ರೈಟ್. ಸುಮಾರು 550 ವರ್ಷಗಳ ಕಾಲ ಮೈಸೂರಿನ 25 ರಾಜರು ಆಡಳಿತವನ್ನು ಮಾಡಿದ್ದಾರೆ. ಕೊಡುಗೆ 10 ಕೊಡುಗೆಗಳನ್ನು ಕೊಟ್ಟಿದ್ದಾರೆ. 25 ಜನರದ್ದು ಅಲ್ಲ, ಒಂದು 8ರಿಂದ 10 ಜನ ಅದ್ಭುತವಾದಂತಹ ಮಹಾರಾಜರು ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿದವರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.